ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ 12 ಮಾರ್ಕ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ ಕಲ್ತಿದ್ದೀವಿ ಅಲ್ವಾ. ಸೊ ಅಡ್ಮಿಷನ್ಗೂ ಮತ್ತು ರಿಟೈರ್ಮೆಂಟ್ಗೂ 80% ಕಂಪ್ಲೀಟ್ ಸಿಮಿಲಾರಿಟಿ ಇರುತ್ತೆ. ಸೇಮ್ 3 ಅಕೌಂಟ್ಸ್ ಮೇಂಟೈನ್ ಮಾಡ್ತೀವಿ, ಸೇಮ್ ಅಸೆಟ್ ಮತ್ತು ಲಯಬಿಲಿಟಿ ಕಾನ್ಸೆಪ್ಟ್ನ ಇಲ್ಲೂ ಅಪ್ಲೈ ಮಾಡ್ತೀವಿ. ಅದರಿಂದ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ ಅರ್ಥ ಆಗಿದ್ರೆ ಈಸಿಯಾಗಿ ನೀವು ಇಲ್ಲಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನಿಮಗೇನಾದರೂ ಅಡ್ಮಿಷನ್ ಚಾಪ್ಟರ್ ಅರ್ಥ ಆಗಿಲ್ಲ ಅಂತಂದರೆ ಫಸ್ಟು ನೀವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಸೊ ಅವಾಗ ನಿಮಗೆ ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಇದನ್ನು. ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರಿಂದ 12 ಮಾರ್ಕ್ ಪ್ರಾಬ್ಲಮ್ ಬಂದರೆ ರಿಟೈರ್ಮೆಂಟಿಂದ ಕೊಡೋದಿಲ್ಲ. ಅದೇ ರಿಟೈರ್ಮೆಂಟಿಂದ 12 ಮಾರ್ಕ್ ಪ್ರಾಬ್ಲಮ್ ಬಂದರೆ ಅಡ್ಮಿಷನಿಂದ ಕೊಡೋದಿಲ್ಲ. ಸೊ ಇವೆರಡೂ ಚಾಪ್ಟರಿಂದ ನಿಮಗೆ 12 ಮಾರ್ಕ್ ಪ್ರಾಬ್ಲಮ್ ಬರಲ್ಲ, ಯಾವುದಾದ್ರೂ ಒಂದು ಬರುತ್ತೆ. ಸೊ ನಾವು ಅದನ್ನು ಗೆಸ್ ಮಾಡೋದಕ್ಕಾಗಲ್ಲ. ಪ್ರತಿ ವರ್ಷವೂ ನಮಗೆ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ನ ಇಂಟರ್ಚೇಂಜ್ ಮಾಡಿ ಕೊಡ್ತಾ ಇರ್ತಾರೆ. ಎರಡೂ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ಬ್ಯಾಂಕ್, ಅಪ್ಡೇಟೆಡ್ ಕ್ವಶನ್ ಬ್ಯಾಂಕಿಂದ ಫಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. 10 ಸೆಕೆಂಡ್ಸ್ ವಿಡಿಯೋನ ಪಾಸ್ ಮಾಡಿ ಕ್ವಶನ್ನ ಓದಿ, ಕ್ವಶನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಕ್ವಶನ್ನ ಅರ್ಥ ಮಾಡಿಕೊಂಡ್ರೆ ಅಕೌಂಟೆನ್ಸಿನಲ್ಲಿ ನಿಮಗೆ ಹಾಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ ಥರನೇ. ಬನ್ನಿ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಅಮರ್, ಅಕ್ಬರ್ ಆ್ಯಂಡ್ ಆಂಟೋನಿ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:2:1. ಓಲ್ಡ್ ರೇಷಿಯೋ 2:2:1 ಇದೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇದೆ. ಏನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ? ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಡ್ಮಿಷನ್ಗೂ ರಿಟೈರ್ಮೆಂಟ್ ಅಂದರೆ, ಅಡ್ಮಿಷನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಬರೀ ಇಬ್ಬರು ಪಾರ್ಟ್ನರಿಗೆ ಮಾತ್ರ ರೆಕಾರ್ಡ್ ಮಾಡ್ತೀವಲ್ವಾ. ಬಟ್ ಇಲ್ಲಿ ರಿಟೈರ್ಮೆಂಟ್ ಮಾಡಬೇಕಾದ್ರೆ ಎಲ್ಲ ಪಾರ್ಟ್ನರ್ಗೂ ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ಯಾರೋ ನ್ಯೂ ಪಾರ್ಟ್ನರ್ ಇಲ್ಲ, 3 ಜನನೂ ಈಕ್ವಲ್ ಆಗಿ ಬಿಸ್ನೆಸ್ಸಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಪ್ರಾಫಿಟ್ ಅಥವಾ ಲಾಸ್ ಇದ್ದರೆ 3 ಜನಕ್ಕೂ ನಾವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಬನ್ನಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇನ್ ದ ಬುಕ್ಸ್ ಆಫ್ ಅಮರ್, ಅಕ್ಬರ್ ಆ್ಯಂಡ್ ಆಂಟೋನಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಬರೆಯೋದು ಮ್ಯಾಂಡೇಟ್ರಿ. ಫಾರ್ಮೆಟಲ್ಲಿ ಕೆಲವೊಂದು ಸಲ ನಾವು ಈ ಸಿಲ್ಲಿ ಮಿಸ್ಟೇಕ್ಸ್ನ ಮಾಡ್ತೀವಿ, ಡೆಬಿಟ್ ಕ್ರೆಡಿಟ್ನ ಮರ್ತ್ಬಿಡ್ತೀವಿ. ಬಟ್ ನಿಮಗೆ ಆ ಥರ ಏನಾದರೂ ಮಾಡಿದ್ರೆ ಫೈನಲ್ ಎಕ್ಸಾಮಲ್ಲಿ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ. ಸೊ ಅದರಿಂದ ಫಾರ್ಮೆಟ್ ಬರೀಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ, ಎಲ್ಲ ಡೀಟೇಲ್ಸ್ನೂ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಸೊ ನಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಅಂದರೆ ಏನು? ಅಸೆಟ್ ಮತ್ತು ಲಯಬಿಲಿಟಿ ವ್ಯಾಲ್ಯೂನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಿದೆಯಾ ಅಂತ ನೋಡಬೇಕಲ್ವಾ. ಸೊ ಅಸೆಟ್ ಏನಾದರೂ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ, ಅಸೆಟ್ ಏನಾದರೂ ಡಿಕ್ರೀಸ್ ಆದರೆ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಆಪೋಸಿಟ್, ಲಯಬಿಲಿಟಿ ಏನಾದರೂ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ? ಡೆಬಿಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಲಯಬಿಲಿಟಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾಕೆಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಲಾಸ್ ಬಂದರೆ ಅದು ನಮಗೆ ಡೆಬಿಟ್ ಬರುತ್ತೆ, ಪ್ರಾಫಿಟ್ ಬಂದರೆ ಅದು ನಮಗೆ ಕ್ರೆಡಿಟಲ್ಲಿ ಬರುತ್ತೆ. ಸೊ ಮೊದಲನೇ ಅಡ್ಜಸ್ಟ್ಮೆಂಟು, ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ಟು ಬಿ ವ್ಯಾಲ್ಯೂಡ್ ಅಟ್ ₹60,000. ಈ ಗುಡ್ ವಿಲ್ ಇನ್ಫಾರ್ಮೇಷನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇದನ್ನು ಇಗ್ನೋರ್ ಮಾಡಿ. ಬಿ ಅಡ್ಜಸ್ಟ್ಮೆಂಟ್, ಬ್ಯಾಡ್ ಡೆಟ್ಸ್ ಅಮೌಂಟಿಂಗ್ ಟು ₹2,000 ಆರ್ ಟು ಬಿ ರಿಟರ್ನ್ ಆಫ್. ಸೊ ಬ್ಯಾಡ್ ಡೆಟ್ ಅಂದರೆ ಏನು? ಕಾಂಟ್ರಾ ಅಸೆಟ್ ಆಗುತ್ತೆ ನಮಗೆ, ಅಂದರೆ ಡೆಟಾರಿಗೆ ಚಾರ್ಜ್ ಮಾಡೋದಲ್ವ ನಾವು ಬ್ಯಾಡ್ ಡೆಟ್ನ. ಸೊ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಬ್ಯಾಡ್ ಡೇಟ್ ಏನಾದರೂ ಇನ್ಕ್ರೀಸ್ ಆದರೆ ಏನಾಗುತ್ತೆ? ನಮ್ಮದು ಡೆಟಾರ್ ವ್ಯಾಲ್ಯೂ ಬಂದು ಡಿಕ್ರೀಸ್ ಆಗುತ್ತೆ. ಸೊ ಅಂದರೆ ಏನು? ಅಸೆಟ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕಲ್ವಾ. ಸೊ ಟು ಬ್ಯಾಡ್ ಡೆಟ್ ಅಕೌಂಟ್ ಎಷ್ಟು ಅಮೌಂಟ್ ಇದೆ ನಮಗಿಲ್ಲಿ? ₹2,000 ಡೈರೆಕ್ಟಾಗಿ ಕೊಟ್ಟಿದ್ದಾರಲ್ವಾ. ಸೊ ₹2,000ನ ಬರೀಬೇಕು. ಬ್ಯಾಡ್ ಡೇಟ್ ಏನಾದರೂ ಇನ್ಕ್ರೀಸ್ ಆದರೆ ನಮಗದು ಲಾಸ್ ಆಗುತ್ತೆ. ಲಾಸ್ ಇದ್ದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಸಿ ಪೇಟೆಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ವ್ಯಾಲ್ಯೂಲೆಸ್. ಸೊ ಪೇಟೆಂಟ್ ಅಂದರೆ ಏನು? ಇದು ಇಂಟ್ಯಾಂಜಿಬಲ್ ಅಸೆಟ್ ಆಗುತ್ತೆ ನಮಗೆ. ಸೊ ಇಂಟ್ಯಾಂಜಿಬಲ್ ಅಸೆಟ್ಟು ಏನಾಗ್ತಾಯಿದೆ ಇಲ್ಲಿ? ವ್ಯಾಲ್ಯೂಲೆಸ್ ಆಗ್ತಿದೆ. ಅಂದರೆ ಅಸೆಟ್ ವ್ಯಾಲ್ಯೂ ಬಂದು ನಮಗೆ ಡಿಕ್ರೀಸ್ ಆಗ್ತಾಯಿದೆ. ಅಸೆಟ್ ಡಿಕ್ರೀಸ್ ಆದರೆ ಎಲ್ಲಿ ರೆಕಾರ್ಡ್ ಮಾಡಬೇಕು? ಡೆಬಿಟ್ ಸೈಡ್ ಅಲ್ವಾ. ಸೊ ಟು ಪೇಟೆಂಟ್ಸ್ ಅಕೌಂಟ್ ₹10,000. ಎಷ್ಟಿದೆ ನಮ್ಮ ಹತ್ರ ಇಲ್ಲಿ? ಪೇಟೆಂಟು 10,000 ಇದೆ. ಸೊ ಮುಂಚೆ ಇದ್ದಿದ್ದು ₹10,000, ಇವಾಗ ವ್ಯಾಲ್ಯೂಲೆಸ್ ಅಂತಂದರೆ ಏನಾಗ್ತಿದೆ? ನಮಗೆ ಲಾಸ್ ಆಗ್ತಿದೆ ಅಲ್ವಾ. ಸೊ ಲಾಸ್ ಇದ್ದರೆ ಎಲ್ಲಿ ತೋರಿಸ್ಬೇಕಾಗತ್ತೆ? ಡೆಬಿಟಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಡಿ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಸೊ ಏನಾಗ್ತಿದೆ ಇಲ್ಲಿ? ಬಿಲ್ಡಿಂಗಿಗೆ ಅಪ್ರಿಸಿಯೇಷನ್ ಮಾಡಿದ್ರೆ ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಎಲ್ಲಿ ತೋರಿಸ್ಬೇಕಾಗುತ್ತೆ? ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ, ಬೈ ಬಿಲ್ಡಿಂಗ್ಸ್ ಅಕೌಂಟ್. ಯಾಕೆ ಕ್ರೆಡಿಟ್ ಸೈಡಲ್ಲಿ? ಪ್ರಾಫಿಟ್ ಆಗುತ್ತಲ್ವಾ, ಅದರಿಂದ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ ನಮಗಿಲ್ಲಿ?
1,50,000 ಇದೆ. ಅಪ್ರಿಸಿಯೇಷನ್ ಪರ್ಸೆಂಟೇಜ್ ಎಷ್ಟು ಕೇಳಿದ್ದಾರೆ? 10% ಅಲ್ವಾ? ಸೊ ಬೈ ಬಿಲ್ಡಿಂಗ್ ಅಕೌಂಟ್ 1,50,000 ಇಂಟು 10/100 ಮಾಡಿದ್ರೆ 15,000 ರುಪೀಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಏನಿದೆ? ಇಷ್ಟೇ ಅಲ್ವಾ ಅಡ್ಜಸ್ಟ್ಮೆಂಟು. ಸೊ ಇವಾಗ ಏನು ಮಾಡಬೇಕಾಗುತ್ತೆ? ನಾವು ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಹೇಗೆ ನಾವು ಬ್ಯಾಲೆನ್ಸಿಂಗ್ ಮಾಡ್ತೀವಿ? ವಿ ಶುಡ್ ಚೆಕ್ ವಿಚ್ ಸೈಡ್ ವಿ ಆರ್ ಗೆಟಿಂಗ್ ಗ್ರೇಟರ್ ಬ್ಯಾಲೆನ್ಸ್. ಸೊ ಕ್ರೆಡಿಟ್ ಸೈಡಲ್ಲಿ ನಮಗೆ 15,000 ಇದೆ, ಡೆಬಿಟ್ ಸೈಡಲ್ಲಿ ನಮಗೆ 12,000 ರುಪೀಸ್ ಇದೆ. ಅಂದರೆ ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಮೋರ್ ಬ್ಯಾಲೆನ್ಸ್ ಅಲ್ವಾ? ಸೊ ರೈಟ್ ದಟ್ ಸೇಮ್ ಅಮೌಂಟ್ ಇನ್ ದ ಬೋತ್ ದ ಸೈಡ್. 15,000, ಆ ಸೇಮ್ 15,000 ನಾವು ಡೆಬಿಟ್ ಸೈಡಲ್ಲಿ ಬರೆದು ಈ ಕಡಿಮೆ ಇರ್ತಕ್ಕಂಥ ಬ್ಯಾಲೆನ್ಸ್ನ ಇದರಿಂದ ಮೈನಸ್ ಮಾಡಬೇಕಾಗತ್ತೆ. ಸೊ ಎಷ್ಟು ಬರುತ್ತೆ? 3,000 ರುಪೀಸ್ ಅಲ್ವಾ? ಸೊ ಇವಾಗ ನಮಗೆ ಈ 3,000 ರುಪೀಸ್ ಏನಾಗುತ್ತೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಆಗುತ್ತೆ. ಯಾಕೆ ಅಂತಂದರೆ ವಿ ಹ್ಯಾವ್ ಮೋರ್ ಪ್ರಾಫಿಟ್ ದ್ಯಾನ್ ಅವರ್ ಲಾಸ್ ಅಮೌಂಟ್ ಅಲ್ವಾ? 15,000 ಪ್ರಾಫಿಟ್ ಇದೆ, 12,000 ಮಾತ್ರ ಲಾಸ್ ಇರೋದು. ಅಂದರೆ ಎಷ್ಟು ಉಳ್ಕೊಳ್ಳುತ್ತೆ ನಮಗೆ ಪ್ರಾಫಿಟ್? 3,000. ಈ ಪ್ರಾಫಿಟ್ನ ಏನು ಮಾಡಬೇಕಾಗುತ್ತೆ? 3 ಜನ ಪಾರ್ಟ್ನರ್ಗೂ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಲ್ವಾ? ಅಮರ್, ಅಕ್ಬರ್ ಮತ್ತು ಆ್ಯಂಟೋನಿಗೆ ಯಾವ ರೇಷದಲ್ಲಿ? 2:2:1 ರೇಷದಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಮರ್ಸ್ ಕ್ಯಾಪಿಟಲ್ 3,000 ಇಂಟು 2/5 1,200, ಅಕ್ಬರ್ಸ್ ಕ್ಯಾಪಿಟಲ್ 3,000 ಇಂಟು 2/5 1,200, ಆ್ಯಂಟೋನೀಸ್ ಕ್ಯಾಪಿಟಲ್ 3,000 ಇಂಟು 1/5 600 ರುಪೀಸ್ ಬರುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಕೌಂಟ್ ಏನು ಪ್ರಿಪೇರ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ? ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮ್ಯಾಟ್ ಡೆಬಿಟ್ ಮತ್ತು ಕ್ರೆಡಿಟ್ ಬರೀರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಸೇಮ್ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಮಾಡಿದ್ವಿ? ಅಸೆಟ್ ಮತ್ತು ಲಯಬಿಲಿಟಿ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ವಿ ಅಲ್ವಾ? ಅದೇ ರೀತಿ ಇಲ್ಲಿ ಕ್ಯಾಪಿಟಲ್ ರೂಲ್ನ ಅಪ್ಲೈ ಮಾಡಿದ್ರೆ ಆಯಿತು. ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ, ಅದೇ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಅದು ನಮಗೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಫಸ್ಟ್ ನಾವು ಯಾವುದರಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ? ಓಪನಿಂಗ್ ಬ್ಯಾಲೆನ್ಸಿಂದ ಅಲ್ವಾ? ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 3 ಜನ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಬ್ಯಾಲೆನ್ಸ್ ಇದೆ ಅಲ್ವಾ? ಸೊ ಅದನ್ನು ಕಾಪಿ ಪೇಸ್ಟ್ ಮಾಡಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 80,000, 60,000 ಮತ್ತು 75,000 ಇದೆ. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆದಮೇಲೆ ಏನು ತೋರಿಸ್ಬೇಕಾಗುತ್ತೆ? ನಾವು ಆಲ್ರೆಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀವಿ ಅಲ್ವಾ? ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನಿದೆ? ನಮಗೆ ಪ್ರಾಫಿಟ್ ಇದೆ. ಸೊ ಈ ಪ್ರಾಫಿಟ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈಗ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ನ ನಾವು 3 ಜನ ಪಾರ್ಟ್ನರಿಗೆ ಕೊಟ್ಟಾಗ ಏನಾಗುತ್ತೆ? ಆ ಕ್ಯಾಪಿಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ಅಲ್ವಾ? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಷ್ಟಿದೆ? ಸೇಮ್ ವ್ಯಾಲ್ಯೂ ತೊಗೊಳ್ಬೇಕು. ಈ 3 ವ್ಯಾಲ್ಯೂ ಏನಿದೆ ಸೇಮ್ ವ್ಯಾಲ್ಯೂ ತೊಗೊಂಡು ಪೇಸ್ಟ್ ಮಾಡಿ. ಸೊ 1,200 ಮತ್ತು 600 ರುಪೀಸ್ ಇದೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದಮೇಲೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದೆಯಾ ಅಂತ ನೋಡಿ. ಲಯಬಿಲಿಟಿ ಸೈಡಲ್ಲಿ ಇದೆ ಅಲ್ವಾ? ರಿಸರ್ವ್ಸ್ ಇದೆ 20,000 ರುಪೀಸ್. ಈ ರಿಸರ್ವ್ಸ್ನ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಓಲ್ಡ್ ಪಾರ್ಟ್ನರ್ಸ್ಗೆ ಏನಾಗುತ್ತೆ? ಅವ್ರದ್ದು ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ರಿಸರ್ವ್ಸ್ ಅಂದರೆ ಏನು ಅಂದರೆ ಆ್ಯಕ್ಚುಲಾಗಿ ಎವ್ರಿ ಇಯರ್ ಪ್ರಾಫಿಟ್ ಆಗುತ್ತಲ್ವ, ಅದರಲ್ಲಿ ಒಂದು ಸ್ಮಾಲ್ ಪ್ರಪೋರ್ಷನ್ ಆಫ್ ಅಮೌಂಟ್ನ ಸೈಡಲ್ಲಿ ತೆಗೆದಿಟ್ಟಿರ್ತೀವಿ ಸೇಫ್ಟಿ ಪರ್ಪಸ್ಸಿಗೋಸ್ಕರ. ಸೊ ಆ ಅಮೌಂಟನ್ನು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಏನಾಗುತ್ತೆ? ನಾವು ಅಮೌಂಟ್ನ ಕೊಟ್ಟಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಎಷ್ಟಿತ್ತು? 20,000 ಅಲ್ವಾ? ಸೊ 20,000 ಇಂಟು ಸೇಮ್ ಓಲ್ಡ್ ರೇಷಿಯೋ 2:2:1 ಅಲ್ಲಿ ಮಾಡಿದ್ರೆ ಅಮರ್ಗೆ 8,000 ಬರುತ್ತೆ, ಅಕ್ಬರ್ 8,000 ಆ್ಯಂಡ್ ಆ್ಯಂಟೋನಿ 4,000 ರುಪೀಸ್ ಬರುತ್ತೆ. ಇದಾದಮೇಲೆ ಕೆಲವೊಂದು ಸಲ ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ P&L ಅಕೌಂಟ್ನ ಅಸೆಟ್ ಸೈಡಲ್ಲಿ ಅಥವಾ ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿರ್ತಾರೆ. ಅಸೆಟ್ ಸೈಡಲ್ಲಿದ್ದರೆ ನಮಗೆ ಅಕ್ಯುಮುಲೇಟೆಡ್ ಲಾಸ್ ಆಗುತ್ತೆ, ಲಯಬಿಲಿಟಿ ಸೈಡಲ್ಲಿದ್ದರೆ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಆದರೆ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ, ಅದೇ ನಮಗೇನಾದರೂ ಲಾಸ್ ಆದರೆ ಡೆಬಿಟಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ ಪ್ರಾಫಿಟ್ ಇದ್ದರೆ, ಲಾಸ್ ಇದ್ದರೆ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಈ ಕ್ವಶನಲ್ಲಿ ನಿಮಗೆ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಅದು ತುಂಬ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನೀವು ಅದೇನಾದರೂ ಒಂದು ಇನ್ಫಾರ್ಮೇಷನ್ನ ಮಿಸ್ ಮಾಡಿದ್ರೆ ಫ್ರಮ್ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಂದ ಬ್ಯಾಲೆನ್ಸ್ ಶೀಟ್ವರೆಗೂ ಎಲ್ಲ ಸ್ಟೆಪ್ಪಲ್ಲೂ ಹಂಗಾಗುತ್ತೆ. ಸೊ ಅದರಿಂದ ಅಡ್ಜಸ್ಟ್ಮೆಂಟ್ ಬಂದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದು. ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ಟು ಬಿ ವ್ಯಾಲ್ಯೂಡ್ ಆಟ್ ₹60,000. ಸೊ ಇಲ್ಲಿ ಆಸ್ ಪರ್ AS 26 ನಾವು ಪ್ರಿಪೇರ್ ಮಾಡಬೇಕಾದ್ರೆ ಗುಡ್ ವಿಲ್ ಅಕೌಂಟ್ನ ಸಪ್ರೇಟಾಗಿ ನಾವು ಕ್ರಿಯೇಟ್ ಮಾಡಲ್ಲ. ಇಲ್ಲಿ ಯಾವ ಥರ ತೋರಿಸ್ತೀವಿ ಅಂತಂದರೆ ಯಾರು ಗುಡ್ ವಿಲ್ನ ರಿಸೀವ್ ಮಾಡ್ತಾರೆ, ಯಾರು ಗುಡ್ ವಿಲ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಸೊ ಅದನ್ನು ಮಾತ್ರ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಗುಡ್ ವಿಲ್ ವ್ಯಾಲ್ಯೂಡ್ ಅಟ್ ₹60,000. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಚಾಪ್ಟರಲ್ಲಿ ಯಾರು ರಿಟೈರ್ ಆಗ್ತಾರೆ ಅವ್ರಿಗೆ ಗುಡ್ ವಿಲ್ ಹೋಗುತ್ತೆ. ಅಂದರೆ ಅಕ್ಬರ್ ಇಲ್ಲಿ ರಿಟೈರ್ ಆಗ್ತಿರೋದ್ರಿಂದ ಅಕ್ಬರು ಗುಡ್ ವಿಲ್ನ ರಿಸೀವ್ ಮಾಡ್ತಾನೆ. ಯಾರಿಂದ ರಿಸೀವ್ ಮಾಡ್ತಾನೆ? ಅಮರ್ ಮತ್ತು ಆ್ಯಂಟೋನಿಯಿಂದ ರಿಸೀವ್ ಮಾಡ್ತಾನೆ. ಸೊ ನೋಡೋಣ ಬನ್ನಿ ಯಾವ ರೀತಿ. ಇದರಲ್ಲಿ ಸೊ ಇವಾಗಲ್ಲಿ
ಗುಡ್ ವಿಲ್ ಆಫ್ ದ ಫಾರ್ಮ್ ವ್ಯಾಲ್ಯೂ ಡೇಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಗುಡ್ ವಿಲ್ ಆಫ್ ದ ಫಾರ್ಮ್ ಇಸ್ ಅಟ್ 60,000 rupees ಅಲ್ವಾ? ಸೊ ನಾವು ಯಾರ್ ಶೇರ್ ಆಫ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇಲ್ಲಿ? ಅಕ್ಬರ್ ಶೇರ್ ಆಫ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಕ್ಬರ್ದು ರೇಷಿಯೋ ಎಷ್ಟಿದೆ? 2:2:1 ಇದೆ ಅಲ್ವಾ? ಅಂದರೆ 2/5 ರೇಷಿಯೋದಲ್ಲಿ ಮಾಡಿದಾಗ ನಮಗೆ ಅಕ್ಬರ್ಗೆ 24,000 rupees ಬರುತ್ತೆ. ಸೊ ಯಾರು ಕೊಡಬೇಕು ಈ 24,000 rupeesನ? ಅಮರ್ ಮತ್ತು ಆ್ಯಂಟೋನಿ ಕೊಡಬೇಕಾಗುತ್ತೆ. ಯಾವ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ? ರಿಮೈನಿಂಗ್ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ ಅಥವಾ ಕಂಟಿನ್ಯೂಯಿಂಗ್ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ. ಸೊ ಯಾರು ರಿಟೈರ್ ಆದರೆ ಇಲ್ಲಿ? ಅಕ್ಬರ್ ರಿಟೈರ್ ಆದರೆ ಇದನ್ನು ಕ್ಯಾನ್ಸಲ್ ಮಾಡಿದ್ಮೇಲೆ ಯಾವ ರೇಷಿಯೋ ಕಂಟಿನ್ಯೂ ಆಗುತ್ತೆ? 2:1 ರೇಷಿಯೋ ಕಂಟಿನ್ಯೂ ಆಗುತ್ತಲ್ವಾ? ಸೊ ಈ 24,000 rupeesನ ಅಮರ್ ಮತ್ತು ಆ್ಯಂಟೋನಿ 2:1 ರೇಷಿಯೋದಲ್ಲಿ ಕೊಡ್ತಾರೆ. ಅಮರ್ 24,000 into 2/3 16,000, ಆ್ಯಂಟೋನಿ 24,000 into 1/3 8,000 rupees ಬರುತ್ತೆ. ಸೊ ಈ ಗುಡ್ ವಿಲ್ ಅಮೌಂಟ್ನ ಅಮರ್ ಮತ್ತು ಆ್ಯಂಟೋನಿ ಅಕ್ಬರ್ಗೆ ಕೊಡಬೇಕಾಗತ್ತೆ. ಸೊ ಈ ವರ್ಕಿಂಗ್ ನೋಟ್ ಆದಮೇಲೆ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ರೆಕಾರ್ಡ್ ಮಾಡಬೇಕಾಗುತ್ತೆ ಅಂತ ನೋಡೋಣ. ಕ್ರೆಡಿಟ್ ಸೈಡಲ್ಲಿ ಅಂದರೆ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ? ಕ್ರೆಡಿಟ್ ಅಲ್ವಾ? ಸೊ ಈ ಅಮೌಂಟ್ 24,000ನ ಅಕ್ಬರ್ ರಿಸೀವ್ ಮಾಡಿದ್ರೆ ಏನಾಗುತ್ತೆ? ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಬೈ ಅಮರ್ಸ್ ಕ್ಯಾಪಿಟಲ್ ಅಕೌಂಟ್ ಅಕ್ಬರ್ ಕಾಲಮಲ್ಲಿ 16,000. ನೆಕ್ಸ್ಟ್ ಬೈ ಆ್ಯಂಟೋನೀಸ್ ಕ್ಯಾಪಿಟಲ್ ಅಕೌಂಟ್ ಅಕ್ಬರ್ ಕಾಲಮ್ 8,000 rupees. ಸೊ ಅಕ್ಬರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಈಗ ಯಾರು ಗುಡ್ ವಿಲ್ ಪೇ ಮಾಡಿದ್ದು? ಅಮರ್ ಮತ್ತು ಆ್ಯಂಟೋನಿ. ಸೊ ಅವ್ರ ಕ್ಯಾಪಿಟಲ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತಲ್ವಾ? ಸೊ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಯಾರು ನೇಮ್ ಬರೀತೀರಾ? ಅಮೌಂಟ್ ಯಾರು ರಿಸೀವ್ ಮಾಡಿದ್ರು ಅವ್ರ ನೇಮ್ ಬರೀರಿ. ಸೊ ಟು ಅಕ್ಬರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾರ ಕಾಲಮಿಂದ ಅಮೌಂಟ್ನ ಮೈನಸ್ ಮಾಡಬೇಕಾಗುತ್ತೆ? ಅಮರ್ ಕ್ಯಾಪಿಟಲ್ 16,000 ಮತ್ತು ಆ್ಯಂಟೋನಿ ಕ್ಯಾಪಿಟಲ್ 8,000 rupees. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು ಅಕ್ಬರ್ದು. ಸೊ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ವಿ. ಡೆಬಿಟ್ ಸೈಡಲ್ಲಿ ಅಮರ್ ಮತ್ತು ಆ್ಯಂಟೋನಿದು ಕ್ಯಾಪಿಟಲ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಅದರಿಂದ ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ವಿ. ಸೊ ಇಷ್ಟೇ ಗುಡ್ ವಿಲ್ ಟ್ರೀಟ್ಮೆಂಟು. ಫರ್ಮ್ ಗುಡ್ ವಿಲ್ ಇದೆ, ಅದರಲ್ಲಿ ನಾವು ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. 24,000 ಬಂತು. ಈ 24,000ನ ರಿಮೈನಿಂಗ್ ಪಾರ್ಟ್ನ ರಿಮೈನಿಂಗ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದು 2:1 ರೇಷಿಯೋದಲ್ಲಿ ಬರುತ್ತೆ. ಕ್ಯಾಪಿಟಲ್ ಅಕೌಂಟಲ್ಲಿ ಇದಿಷ್ಟು ಇನ್ಫಾರ್ಮೇಷನ್ನ ತೋರಿಸ್ಬೇಕಾಗುತ್ತೆ. ಇದಾದಮೇಲೆ ಏನು ಮಾಡಬೇಕು? ನಾವು ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಸೊ ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಲ್ವಾ? ಎಷ್ಟಿದೆ? ಅಮರ್ 89,200, ಅಕ್ಬರ್ ವಿ ಹ್ಯಾವ್ 93,200, ಆ್ಯಂಟೋನಿ ವಿ ಹ್ಯಾವ್ 79,600. ಈ ಸೇಮ್ ಅಮೌಂಟ್ನ ನಾವು ಡೆಬಿಟ್ ಸೈಡಲ್ಲಿ ಸಹ ರೆಕಾರ್ಡ್ ಮಾಡಬೇಕು. 89,200, 93,200 ಮತ್ತು 79,600 rupees. ಸೊ ಇದಾದಮೇಲೆ ಏನು ಮಾಡ್ತೀವಿ? ಈಗ ಇಂಡಿವಿಜುವಲ್ ಕಾಲಮಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕು. ಫಸ್ಟು ನೀವು ರಿಟೈರಿಂಗ್ ಪಾರ್ಟ್ನರ್ ಕಾಲಮ್ನ ಬ್ಯಾಲೆನ್ಸಿಂಗ್ ಮಾಡಿ. ಯಾಕೆಂದರೆ ಈಗ ಆ ಪಾರ್ಟ್ನರು ನಮ್ಮ ಜೊತೆ ಕಂಟಿನ್ಯೂ ಮಾಡಲ್ಲ ಅಲ್ವಾ? ಸೊ ನಾವೀಗ 3 ಜನ ಪಾರ್ಟ್ನರ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಬರೆಯೋದಕ್ಕಾಗಲ್ಲ. ಯಾಕೆಂದರೆ ಒಬ್ಬ ಪಾರ್ಟ್ನರ್ ನಮ್ಮ ಜೊತೆ ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ಕ್ವಶನಲ್ಲಿ ಏನಾದರೂ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ಸೊ ಯಾವ ರೀತಿ ಸೆಟ್ಲ್ಮೆಂಟ್ ಮಾಡ್ತಿದ್ವಿ, ಅವನಿಗೆ ಅಮೌಂಟ್ ಪೇ ಮಾಡ್ತಿದ್ದೀವಾ ಇಲ್ವಾ ಅಂತ ಕೊಟ್ಟಿಲ್ಲ ಅಲ್ವಾ? ಸೊ ಇಫ್ ದ ಕ್ವಶನ್ ಈಸ್ ಸೈಲೆಂಟ್, if they have not given any information about the settlement, we should consider whatever the pending amount is as a loan amount. ಸೊ ಅವನಿಗೆ ಎಷ್ಟು ಕೊಡಬೇಕು? ನಾವೀಗ ಅಕ್ಬರ್ಗೆ ನಾವು 93,200 rupees ಏನು ಕೊಡಬೇಕು ಅದನ್ನು ನಾವು ಲೋನ್ಗೆ ಕನ್ಸಿಡರ್ ಮಾಡ್ತೀವಿ ಅಥವಾ ಲೋನ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಇನ್ಫಾರ್ಮೇಷನ್ ಕ್ವಶನ್ಲಿಲ್ಲ ಅಂತ ಅಂದಾಗ ನಾವೇನು ಮಾಡ್ತೀವಿ? ಏನು ಬ್ಯಾಲೆನ್ಸ್ ಅಮೌಂಟ್ ಇದೆಯೋ ರಿಟೈರಿಂಗ್ ಪಾರ್ಟ್ನರ್ಗೆ ಅದನ್ನು ನಾವು ಲೋನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ರೈಟ್ ಟು ಅಕ್ಬರ್ಸ್ ಲೋನ್ ಅಕೌಂಟ್ ಎಷ್ಟು ಕೊಡಬೇಕಾಗುತ್ತೆ? 93,200 rupeesನ ಕೊಡಬೇಕಾಗತ್ತೆ. ಸೊ ಇದಾದಮೇಲೆ ನಾರ್ಮಲ್ ಕಂಟಿನ್ಯೂಯೇಷನ್, ಬ್ಯಾಲೆನ್ಸ್ ಕ್ಯಾರಿ ಡೌನ್. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮರ್ ವಿ ಹ್ಯಾವ್ 73,200, ಆ್ಯಂಟೋನಿ ವಿ ಹ್ಯಾವ್ 71,600 rupees ಇದೆ. ಈ ಗುಡ್ ವಿಲ್ನ ಮೈನಸ್ ಮಾಡಿದ್ಮೇಲೆ ಉಳ್ಕೊಂಡಿರೋ ಕ್ಯಾಪಿಟಲ್ ಎಷ್ಟಿದೆ? 73,200 ಮತ್ತು 71,600 ಇದೆ. ಕ್ಯಾರಿ ಡೌನ್ನ ಬ್ರಾಡ್ ಡೌನ್ ಆಗಿ ರೆಕಾರ್ಡ್ ಮಾಡಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 73,200 ಮತ್ತು ಆ್ಯಂಟೋನಿ 71,600. ಅಕ್ಬರ್ ನಮ್ಮ ಜೊತೆ ಕಂಟಿನ್ಯೂ ಮಾಡಲ್ಲ ಅಲ್ವಾ? ಸೊ ಅದರಿಂದ ನಾವು ಅಕ್ಬರ್ ಕಾಲಮಲ್ಲಿ ಏನೂ ಬರೀತಾ ಇಲ್ಲ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ರಿವ್ಯಾಲ್ಯೂಯೇಷನ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಆದರೆ ಬ್ಯಾಲೆನ್ಸ್ ಶೀಟ್ನ ತುಂಬ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಫಸ್ಟ್ ಇನ್ಫಾರ್ಮೇಷನ್ ಏನಿದೆ? ಅಸೆಟ್ ಸೈಡಲ್ಲಿ ಕ್ಯಾಶ್ ಇದೆ. ಎಷ್ಟಿದೆ? 15,000 rupees. ಕ್ಯಾಶ್ಗೆ ರಿಲೇಟೆಡಾಗಿ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಕ್ಯಾಪಿಟಲ್ ಅಕೌಂಟಲ್ಲಿ? ಇಲ್ಲ ಅಲ್ವಾ? ಸೊ ಆ್ಯಸ್ ಇಟ್ ಈಸ್ ಏನು ಕ್ಯಾಶ್ ಬ್ಯಾಲೆನ್ಸ್ ಇದೆಯೋ ಅದನ್ನು ರೆಕಾರ್ಡ್ ಮಾಡಿ, 15,000 rupees. ನೆಕ್ಸ್ಟ್ ಏನಿದೆ? ಡೆಟಾರ್ ಇದೆ. ಡೆಟಾರ್ ಎಷ್ಟು ವ್ಯಾಲ್ಯೂ ಇದೆ? 20,000. ಡೆಟಾರ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ? ಏನು ಅಡ್ಜಸ್ಟ್ಮೆಂಟ್ ಇದೆ? ಬ್ಯಾಡ್ ಡೇಟ್ ಇದೆ 2,000 rupees. ಸೊ ಏನು ಮಾಡ್ತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಡೆಟಾರ್ಸ್ 20,000 ಲೆಸ್ ಬ್ಯಾಡ್ ಡೇಟ್ಸ್ 2,000, ಔಟರ್ ಕಾಲಮಲ್ಲಿ 18,000ನ ರೆಕಾರ್ಡ್ ಮಾಡ್ತೀವಿ. ಅದಾದಮೇಲೆ ಏನಿದೆ?
ಸ್ಟಾಕ್ ಇದೆ. ಸ್ಟಾಕ್ ಎಷ್ಟಿದೆ? 40,000 ಇದೆ. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ವಾ? ಸೊ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಿ. ಸ್ಟಾಕ್ 40,000 ರುಪೀಸ್. ಸ್ಟಾಕ್ ಆದಮೇಲೆ ಏನಿದೆ? ಬಿಲ್ಡಿಂಗ್ಸ್ ಇದೆ. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ? 1,50,000. ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ? ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಸೊ ಏನಾಗಿದೆ? ನಮ್ಮ ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 15,000 ರುಪೀಸ್ ಇನ್ಕ್ರೀಸ್ ಆಗಿದೆ. ಸೊ ಬಿಲ್ಡಿಂಗ್ಸ್ 1,50,000, ಆ್ಯಡ್ ಅಪ್ರಿಸಿಯೇಷನ್ 15,000, 1,65,000 ರುಪೀಸ್. ಬಿಲ್ಡಿಂಗ್ ಆದಮೇಲೆ ಏನಿದೆ? ಮಷಿನರಿ ಇದೆ. 50,000 ರುಪೀಸ್ ಇದೆ ಅಲ್ವಾ? ಸೊ ಮಷಿನರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ಲ? ಸೊ ಆಸ್ ಇಟ್ ಈಸ್ ಬರೀರಿ, ಮಷಿನರಿ 50,000 ರುಪೀಸ್. ನೆಕ್ಸ್ಟ್ ಏನಿದೆ? ಪೇಟೆಂಟ್ ವ್ಯಾಲ್ಯೂ ಇದೆ. ಬಟ್ ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಪೇಟೆಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ವ್ಯಾಲ್ಯೂಲೆಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಝೀರೋ ವ್ಯಾಲ್ಯೂ, ಇವಾಗ ಏನು ವ್ಯಾಲ್ಯೂ ಇಲ್ಲ ಅಲ್ವಾ? ಅದರಿಂದ ನಾವು ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡೋ ನೆಸೆಸರಿ ಇಲ್ಲ. ಸೊ ಲಯಬಿಲಿಟಿ ಸೈಡ್ ನೋಡೋಣ. ಲಯಬಿಲಿಟಿ ಸೈಡಲ್ಲಿ ಫಸ್ಟ್ ಏನಿದೆ? ಕ್ರೆಡಿಟಾರ್ಸ್ ಇದೆ 50,000, ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ? ಸೊ ಆಸ್ ಇಟ್ ಈಸ್ ರೆಕಾರ್ಡ್ ಮಾಡಿ. ಕ್ರೆಡಿಟಾರ್ಸ್ 50,000. ನೆಕ್ಸ್ಟ್ ವಿ ಹ್ಯಾವ್ ರಿಸರ್ವ್ಸ್. ರಿಸರ್ವ್ಸ್ನ ನಾವು ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಲ್ವಾ? ಸೊ ಅದನ್ನು ನಾವು ರೆಕಾರ್ಡ್ ಮಾಡೋ ನೆಸೆಸರಿ ಇಲ್ಲ. ನೆಕ್ಸ್ಟ್ ಏನು ತೋರಿಸ್ಬೇಕಾಗುತ್ತೆ? ಕ್ಯಾಪಿಟಲ್ ಬ್ಯಾಲೆನ್ಸ್ನ ತೋರಿಸ್ಬೇಕಾಗುತ್ತೆ. ಕ್ಯಾಪಿಟಲ್ ಬ್ಯಾಲೆನ್ಸ್ನ ತೋರಿಸೋದಕ್ಕೂ ಮುಂಚೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಲೋನ್ ಆಗಿದೆ ಅಲ್ವಾ? ರಿಟೈರ್ ಪಾರ್ಟ್ನರಿಗೆ ನಾವಿನ್ನೂ ಅಮೌಂಟ್ ಸೆಟ್ಲ್ ಮಾಡಿಲ್ಲ ಅಲ್ವಾ? ಸೊ ಆ ಲೋನ್ ಅಮೌಂಟ್ನ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಅಕ್ಬರ್ ಲೋನ್ ಏನಾಗುತ್ತೆ? ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಫಸ್ಟು ರೆಕಾರ್ಡ್ ಮಾಡಿ ಅದನ್ನು. ಅಕ್ಬರ್ಸ್ ಲೋನ್ 93,200 ರುಪೀಸ್. ನಾವು ಅದನ್ನು ಇನ್ನೂ ಅವನಿಗೆ ಪೇ ಮಾಡಿಲ್ಲ ಅಲ್ವಾ? ಸೊ ಅದರಿಂದ ನಾವು ಅದನ್ನು ಲಯಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಕ್ಬರ್ಸ್ ಲೋನ್ ಆದಮೇಲೆ ಕ್ಯಾಪಿಟಲ್ ಬ್ಯಾಲೆನ್ಸ್ನ ರೆಕಾರ್ಡ್ ಮಾಡಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಮಗೆ ಅಮರ್ ಮತ್ತು ಆ್ಯಂಟೋನಿಗೆ ಎಷ್ಟು ಬಂತು ಕ್ಯಾಪಿಟಲ್ಲು? 73,200 ಮತ್ತು 71,600 ಇದೆ ಅಲ್ವಾ? ಸೊ ಅದನ್ನು ರೆಕಾರ್ಡ್ ಮಾಡಿ. ಕ್ಯಾಪಿಟಲ್ಸ್ ಅಮರ್ 73,200, ಆ್ಯಂಟೋನಿ 71,600. ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಎಲ್ಲ ಇನ್ಫಾರ್ಮೇಷನ್ ರೆಕಾರ್ಡ್ ಆದಮೇಲೆ ಟೋಟ್ಲಿಂಗ್ ಮಾಡೋಣ. ಅಸೆಟ್ ಸೈಡ್ ವಿ ಹ್ಯಾವ್ 2,88,000, ಲಯಬಿಲಿಟಿ ಸೈಡ್ ವಿ ಹ್ಯಾವ್ 2,88,000. ಇಷ್ಟು ಸಿಂಪಲ್ಲಾಗಿ ರಿಟೈರ್ಮೆಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟಲ್ಲಿದೆ ನೋಡಿ, 35,000 ಫ್ರಮ್ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಬಿ ಟ್ರಾನ್ಸ್ಫರ್ ಟು ಹರ್ ಲೋನ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಬಿ ಪೇಯ್ಡ್ ಥ್ರೂ ಬ್ಯಾಂಕ್ ಇಫ್ ರಿಕ್ವೈರ್ಡ್. ಸೊ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Your support motivates us to come up with more helpful videos like this. Let's simplify commerce together.